ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಕಾವೇರಿ ನದಿ ನೀರು ಹಂಚಿಕೆ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿ ಇಂದು ವಿಚಾರಣೆ ನಡೆಯುತ್ತೆ. ತಮಿಳುನಾಡು ಸಲ್ಲಿಸಿದ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತೆ. ಕೃಷಿಗೆ ತಕ್ಷಣ ನೀರು ಹರಿಸಬೇಕು ಅಂಥೇಳಿ ಪಟ್ಟು ಹಿಡಿದಿತ್ತು. CWMA ನಿರ್ದೇಶನದಂತೆ ನೀರು ಹರಿಸಿ ಅಂಥೇಳಿ ಕಾವೇರಿ ನೀರು ಬಿಡುಗಡೆ ಮಾಡಲು ಮನವಿಯನ್ನು ಮಾಡಿದ್ರು ತಮಿಳುನಾಡು. ಬಾಕಿ ನೀರು ಬಿಡುಗಡೆಗೆ ಮಧ್ಯಂತರ ಅರ್ಜಿ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠದಲ್ಲಿ ಇವತ್ತು ವಿಚಾರಣೆ ನಡೀತಾ ಇದೆ. ನ್ಯಾಯಮೂರ್ತಿ ವಿಕ್ರಮ್ ನಾಥ್, ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ, ನ್ಯಾಯಮೂರ್ತಿ ಅಗಸ್ಟಿನ್ ಜಾರ್ಜ್ ಅವರ ಪೀಠ ಇವತ್ತು ಯಾವ ತೀರ್ಮಾನ ಮಾಡುತ್ತೆ, ಯಾವ ಆದೇಶ ಕೊಡುತ್ತೆ ಅನ್ನೋದು ಕುತೂಹಲ ಇದೆ. CWMA ಕೂಡ ತಮಿಳುನಾಡಿಗೆ ನೀರು ಬಿಡಿ ಅಂತೇಳಿ ಹೇಳಿದಾಗ ಬೇರೆ ಅವಕಾಶಗಳೇನು ಕೂಡ ಇರಲಿಲ್ಲ. ಈ ಸಂದರ್ಭಕ್ಕೆ ಈ ಎಲ್ಲ ಹೋರಾಟ ಪ್ರತಿಭಟನೆಗಳು ಇದರ ನಡುವೆ ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಡಬೇಕಾದಂತಹ ಸಂದಿಗ್ಧ ಸ್ಥಿತಿ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಏನಾಗಬಹುದು ಅನ್ನೋದು ತಿಳಿದು ಬರಬೇಕಾಗಿದೆ. ಇಲ್ಲಿನ ವಾಸ್ತವ ಪರಿಸ್ಥಿತಿ, ಕುಡಿಯೋದಕ್ಕೂ ಕೂಡ ನೀರಿಲ್ಲ. ತಮಿಳುನಾಡಿಗೆ ಹೇಗೆ ನೀರು ಬಿಡಲಿಕ್ಕೆ ಸಾಧ್ಯ ಅನ್ನೋದು ರಾಜ್ಯದ ವಾದ ಆಗಿದೆ.